ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ದೇವಸ್ಥಾನದಲ್ಲೆಲ್ಲ ಇರ್ತದಲ್ಲ ಸಾಂಬಾರು, ಅದೇ ರೀತಿ ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಯಾವ ರೀತಿ ಮಸಾಲೆ ಎಲ್ಲ ರೆಡಿ ಮಾಡಿ ಮಾಡೋದಂತೇಳಿ ತೋರಿಸ್ತೀನಿ. ಅದಕ್ಕೆ ನಾನೀಗ ಒಂದು ಸೌತೆಕಾಯಿ ಮತ್ತು ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ಹಾಗೆ ಟೊಮೊಟೊ, ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಇಡಬೇಕು. ನೀರು ಹಾಕಿ ಉಪ್ಪು ಅರಶಿನ ಎಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಅದಕ್ಕೇನು ಬೇಳೆನೂ ಹಾಕ್ತಾಯಿಲ್ಲ ನಾನು, ಬರೀ ತರಕಾರಿ ಮಾತ್ರ. ಬೇರೆ ತರಕಾರಿ ಇದ್ರೂ ಹಾಕ್ಬೋದು. ಆಮೇಲೆ ಉಪ್ಪು ಅರಶಿನ ಹಾಕಿ ನೀರು ಹಾಕಿ ಬೇಯಿಸ್ತೀನಿ. ನಾನಿಷ್ಟೇ ಹಾಕಿದ್ದೀನಿ, ಆಲೂಗಡ್ಡೆ ಮತ್ತು ಸೌತೆಕಾಯಿ, ಟೊಮೊಟೊ, ಈರುಳ್ಳಿ. ನೀವು ಬೇಕಾದರೆ ಸಿಹಿ ಕುಂಬಳಕಾಯಿ ಎಲ್ಲ ಹಾಕ್ಬೋದು. ಅದೇ ಪಂಪ್ಕಿನ್ ಅಂತ ಹೇಳ್ತಾರಲ್ಲ, ಅದು ಕೂಡ ಹಾಕಿದರೆ ಚೆನ್ನಾಗಾಗುತ್ತೆ. ದೇವಸ್ಥಾನದಲ್ಲೆಲ್ಲ ಸಾಂಬಾರು ಮಾಡ್ತಾರೆ, ಇದು ನೋಡಿ ವೈಟ್ ರೈಸ್ ಜೊತೆ ಅದೇ ರೀತಿ ಆಗುತ್ತೆ. ಅದಕ್ಕೆ ನಾನೀಗ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ಆಮೇಲೆ ಮೆಂತೆ, ಜೀರಿಗೆ, ಮೆಣಸು, ಕರಿಬೇವು ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನೀಗ ಕೊತ್ತಂಬರಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಮೊದಲಿಗೆ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. 1-2 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಮತ್ತು 2 ಚಮಚದಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಾವು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ತೀವಲ್ವ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆದಮೇಲೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಬೇಕು. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಜೀರಿಗೆ, ಮೆಂತೆ ಮತ್ತು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ, ಹಾಗೆ ಒಂದು 5-6 ಮೆಣಸು, ಬಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ. ಅದೇ ಕಾಶ್ಮೀರಿ ಚಿಲ್ಲಿ ಅಂತೇಳಿ ಬರುತ್ತಲ್ಲ ಅದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಷ್ಟೇ ನೋಡಿ, ಸಿಂಪಲಾಗಿ ಇದೆಷ್ಟು, ಈ ಬೇರೆ ಏನು ಮಸಾಲೆ ಇಲ್ಲ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಆಯಿತು. ನಾವು ಟೆಂಪಲಲ್ಲೆಲ್ಲ ಊಟ ಮಾಡುವಾಗ ಯಾವ ರುಚಿ ಬರುತ್ತೆ ನೋಡಿ, ಅದೇ ರೀತಿ ಅದೇ ಟೇಸ್ಟ್ ಬರುತ್ತೆ. ಆಮೇಲೆ ಒಂದು ಸಣ್ಣ ಗಾತ್ರದಷ್ಟು ಹುಳಿ, ಸ್ವಲ್ಪ ಟೇಸ್ಟಿಗೆ. ಆಮೇಲೆ ಎಲ್ಲ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಹೀಗೆ ಇದು ನಾನು ಬೆಂದಿದೆ ಅಂತೇಳಿ ನೋಡ್ತಾ ಇದ್ದೀನಿ. ಹಾಗೆ ಎಲ್ಲ ಮಸಾಲವನ್ನು ಕೂಡ ಈ ರೀತಿ ನುಣ್ಣಗೆ ರುಬ್ಬಿಕೊಂಡೆ. ಈ ಮಸಾಲವನ್ನೆಲ್ಲ ಹಾಕಿಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಬೆಂದ ಮೇಲೆ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ದಪ್ಪ ಅಂತ ಬೇಕಾದರೆ ದಪ್ಪನೂ ಇಡ್ಬೋದು. ತುಂಬಾ ರುಚಿಯಾದ ಸಾಂಬಾರು. ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ನೀರು ಎಷ್ಟು ಅದ ಬೇಕಂತೇಳಿ ಇದು ಮಾಡ್ಬೋದು. ನಿಮಗೆ ಜಾಸ್ತಿ ತೆಳು ಬೇಕಾದರೆ ತೆಳು ಸಾಂಬಾರು ರೀತಿ ಮಾಡ್ಬೋದು. ಇಲ್ಲದಿದ್ದರೆ ಕೊದ್ದೆಲ್ಲ ಅಂತ ಹೇಳ್ತಾರೆ ತೆಳುವಲ್ಲಿ, ಆ ರೀತಿಯೂ ಮಾಡ್ಬೋದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸಪ್ಪೆ ಅದಕ್ಕೆ. ಆಮೇಲೆ ಬೆಲ್ಲ ಹಾಕ್ಕೊಳ್ಬೇಕು. ಒಂದು ಸಣ್ಣ ತುಂಡಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ಕುದಿ ಬರಬೇಕು. ಹಾಗೆ ಇದು ಇಡ್ಲಿ ಜೊತೆನೂ ತುಂಬಾ ಒಳ್ಳೆ ಕಾಂಬಿನೇಷನ್. ಬೆಳಿಗ್ಗೆ ತಿಂಡಿ ಜೊತೆನೂ ಇದು ಮಾಡ್ಬೋದು. ಇಡ್ಲಿ ಕಡುಬು ಜೊತೆ ಎಲ್ಲ ಒಳ್ಳೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಆಮೇಲೆ ನಾನು ಒಗ್ಗರಣೆಯನ್ನು ಕೊಡ್ತಾ ಇಲ್ಲ, ಮೇಲೆಗೆ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಚೆನ್ನಾಗಿ. ಆಮೇಲೆ ನಾನು ತೆಂಗಿನಕಾಯಲ್ಲೇ ಎಲ್ಲ ಹುರಿದುಕೊಂಡಿದ್ದು. ನನ್ನ ಚಾನಲಿಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ.
ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್